ಬೀದರ್ನ ಖಾಸಗಿ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ವಾರದ ಸಭೆ ಹಮ್ಮಿಕೊಳ್ಳಲಾಯಿತು. ಕ್ಲಬ್ನವರ ಮನವಿ ಮೇರೆಗೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ಸಭೆಯಲ್ಲಿ ಪಾಲ್ಗೊಂಡು ತಾವೂ ಕೂಡ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಗೌರವ ಸದಸ್ಯರಾಗಿ ಸೇರಿಕೊಂಡರು. ಇದೇ ವೇಳೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಸಾಗರ್ ಖಂಡ್ರೆ ಅವರು ಮಾತನಾಡಿ, ರೋಟರಿ ಸಂಸ್ಥೆ ಇದೆ ಅನ್ನೋದು ಗೊತ್ತಿತ್ತು, ಆದರೆ ಯಾವ ಆಧಾರದ ಮೇಲೆ ಇದು ಕೆಲಸ ಮಾಡುತ್ತೆ, ಇದರ ಉದ್ದೇಶ ಏನು ಎನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಇವತ್ತು ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಕಾರ್ಯಕ್ರಮಕ್ಕಾಗಿ ಆಹ್ವಾನ ಬಂದಿದ್ದಕ್ಕೆ ನಿನ್ನೆಯಷ್ಟೇ ರೋಟರಿ ಕ್ಲಬ್ ಬಗ್ಗೆ ಮಾಹಿತಿ ಪಡೆದಿದ್ದೇನೆ ಎಂದರು. ನಾವೆಲ್ಲರೂ ಅದೃಷ್ಟವಂತರು. ನಾವೆಲ್ಲ ಉಳ್ಳವರ ಶ್ರೀಮಂತರ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. ನಮಗೆ ಯಾವುದಕ್ಕೂ ಏನೂ ಕಡಿಮೆ ಇಲ್ಲದ ಹಾಗೆ ಬೆಳೆದಿದ್ದೇವೆ. ಆದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಅವರ ಹತ್ತಿರ ಹಣ ಇರಲ್ಲ, ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಇನ್ನೊಂದಿಷ್ಟು ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಒಳ್ಳೆ ಹಾಸ್ಪಿಟಲೈಸೇಷನ್ಗೂ ಕೂಡ ಅವರ ಹತ್ರ ಹಣ ಇರಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ಮುಂದೆಯೇ ಕಾಣುತ್ತವೆ. ಹಾಗಾಗಿ ನಾವೆಲ್ಲ ಉಳ್ಳವರು, ನಮ್ಮಲ್ಲಿ ಇರುವಂತದರಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚಬೇಕಾಗಿದೆ ಎಂದರು. ಯುವಕರು ಶಾಲೆ ಸಮಸ್ಯೆಯಿಂದಾಗಿ, ಸ್ಕಾಲರ್ಶಿಪ್ ಸಮಸ್ಯೆಯಿಂದಾಗಿ, ಹಾಸ್ಟೆಲ್ ಸಮಸ್ಯೆಗಳು ಅವರಿಗೆ ದೊಡ್ಡ ಟಾಸ್ಕ್ ಆಗಿರುತ್ತವೆ. ಒಗ್ಗಟ್ಟಿನಲ್ಲಿ ಬಲವಿರುವುದರಿಂದ ಇದೆಲ್ಲದಕ್ಕೂ ಕೂಡ ನಾವೆಲ್ಲ ಸೇರಿರುವ 67-68 ಜನ ಸದಸ್ಯರು ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಕೊಡುಗೆ ನೀಡಬೇಕಾಗಿದೆ ಎಂದರು. ಜೊತೆಗೆ ಇದೇ ವೇಳೆ ಸಮಾಜ ಸೇವೆಗಾಗಿ ಸರ್ಕಾರ ವತಿಯಿಂದ ಮೀಸಲಿಟ್ಟಿರುವ ಒಂದಿಷ್ಟು ಫಂಡ್ಗಳ ಬಗ್ಗೆ ಮಾಹಿತಿ ಕೂಡ ನೀಡಿದರು. ಜೊತೆಗೆ ಆ ಒಂದು ಫಂಡ್ಗಳನ್ನ ಸಮರ್ಪಕವಾಗಿ ಯಾವ ರೀತಿ ಬಳಸಬೇಕು, ಯಾವ ರೀತಿ ಅದನ್ನ ಅನುಕೂಲತೆ ಪಡೆದುಕೊಳ್ಳಬೇಕು ಎನ್ನುವಂಥದ್ದನ್ನ ಒಂದು ಸದಸ್ಯರಿಗೆ ಇದೇ ವೇಳೆ ಮಾಹಿತಿ ಕೂಡ ನೀಡಿದರು. ಅಧ್ಯಕ್ಷರಾದ ಪುನೀತ್ ಸಿಂಗ್ ಅವರು ಮಾತನಾಡಿ, ನಮ್ಮ ವಾರದ ಸಭೆಯಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಆಹ್ವಾನ ಮಾಡಲಾಗಿತ್ತು. ಸಭೆಗೂ ಬಂದಿದ್ರು. ಜೊತೆಗೆ ನಮ್ಮಗಳ ಮನವಿ ಮೇರೆಗೆ ಗೌರವ ಸದಸ್ಯರಾಗಿದ್ದು, ಜೊತೆಗೆ ಆ ಒಂದು ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ಗೆ ಬೇಕಾದ ಸಹಕಾರ ನೀಡುವುದಾಗಿ, ಎಲ್ಲರೂ ಒಗ್ಗಟ್ಟಾಗಿ ಸಮಾಜ ಸೇವೆ ಮಾಡುವುದಾಗಿ ತಿಳಿಸಿದ್ದು, ನಮ್ಮೆಲ್ಲರಿಗೂ ಸಮಾಜ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಜಾರ್ಜ್ ಸ್ಯಾಮ್ಯುಯಲ್ ಅವರು ಮಾತನಾಡಿ, ಯುವ ಸಂಸದರಾದ ಸಾಗರ್ ಖಂಡ್ರೆ ಅವರು ನಮ್ಮ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಸಭೆಗೆ ಬಂದಿದ್ದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿಯಾಗಿದೆ. ಸಮಾಜ ಸೇವೆಗೆ ಸರ್ಕಾರದ CSR ಫಂಡ್ ಬಗ್ಗೆ ನಮ್ಮಗಳ ಗಮನಕ್ಕೆ ತಂದಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಯುವ ಸಂಸದರಾದ ಸಾಗರ್ ಖಂಡ್ರೆ ಅವರು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಸದಸ್ಯರಾಗಿದ್ದು ನಮ್ಮೆಲ್ಲರಿಗೂ ಬಹುದೊಡ್ಡ ಶಕ್ತಿಯ ರೆಕ್ಕೆ ಬಂದಂತಾಗಿದೆ. ಜೊತೆಗೆ ರೋಟರಿ ಭವನಕ್ಕಾಗಿ CA ಸೈಟ್ಗಾಗಿ ಕೂಡ ಮನವಿ ಮಾಡಿದ್ದು, ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಅದನ್ನು ಮಾಡಿಕೊಡುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದು, ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಉಪಾಧ್ಯಕ್ಷರಾದ ಆದೇಶ್ ವಾಲಿ ಅವರು ಮಾತನಾಡಿ, ರೋಟರಿ ಕ್ಲಬ್ನ ಸಭೆಗೆ ಬರುವ ಮುನ್ನ ಸಾಗರ್ ಖಂಡ್ರೆ ಅವರು ರೋಟರಿ ಸಂಸ್ಥೆ ಬಗ್ಗೆ ತಿಳಿದುಕೊಂಡು ಅವರು ಸಭೆಗೆ ಬಂದಿದ್ದಾರೆ. ಹೊಸ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಯುವ ಸಂಸದರಾದ ಸಾಗರ್ ಖಂಡ್ರೆ ನಮ್ಮಂಥ ಅದೆಷ್ಟೋ ಯುವಕರಿಗೆ ಪ್ರೇರಣೆ, ಮಾದರಿಯಾಗ್ತಾರೆ. ನಾವು ಕೂಡ ಅವರ ಸಹಕಾರದೊಂದಿಗೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಒಂದು ಸಮಾಜ ಸೇವೆ ಮಾಡ್ತೇವೆ, ಬೀದರ್ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇವೆ ಎಂದು ತಿಳಿಸಿದರು. ಗೌರವ ಸಲಹೆಗಾರರಾದ ಬಸವರಾಜ ದನ್ನೂರ್ ಅವರು ರೋಟರಿ ಕ್ಲಬ್ ಸಂಸ್ಥೆ ಬಗ್ಗೆ, ಅದರ ಸೇವೆ ಬಗ್ಗೆ, ಉದ್ದೇಶದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಸಹ ಕಾರ್ಯದರ್ಶಿ ಸ್ಫೂರ್ತಿ ದನ್ನೂರ್ ಅವರು ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಕೈಗೊಳ್ಳಲಾದ ಯೋಜನೆ, ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ವಿಡಿಯೋ ಮೂಲಕ ವಿವರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. Mr. Sagar Khandre graduated with BBA LLB degree from Christ University, Bangalore, and then went on to practice advocacy in Supreme Court and High Court under prominent judges and justice in Delhi and Bangalore. And next, coming with this community service, he started his journey into Bidar district, especially in the COVID pandemic in August 2020, when he came down from Bangalore to Bidar, and throughout the district he traveled and he communicated what has to be done over there, and has provided with food essentials kits, masks, sanitizers, and whatever is required to the needy, and has helped in the prominently in the COVID pandemic along with vaccines and as well as remdesivir as well. And next on to when he got promoted as the NSUI State General Secretary, which is a student wing called National Students Union of India, he actually made a record-breaking blood donation camp which was conducted in Bidar. Into the education sector,
He was promoted to be the secretary of SV Society, which has prominent institutions for the development of the Bidar district and Kalyan Karnataka. He has been serving in the education sector as well for our constituency. And now, just 2 months back, at the remarkable age of 26, Mr. Khandwe sir has been recently elected as the youngest parliamentarian of Karnataka and creating this history with 1.5 lakh lead as well. His early success is a testament to his dedication and passion for public service, and I hope today Mr. Sagar sir will enlighten us with his words and give us some advice on how to take the community service forward. So now, I'd like to request office bearers to felicitate and welcome our esteemed guests for today. ಇಂಥ ಒಂದು ಉನ್ನತ ಹುದ್ದೆಗೆ ಹೋಗಬೇಕು ಅಂದ್ರೆ ಅವರ ಕುಟುಂಬ, ಹಿಂದೆ ಭೀಮಣ್ಣ ಖಂಡ್ರೆ ಅವರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಅದರ ಅಭಿವೃದ್ಧಿಗೆ ಸಾಕಷ್ಟು ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಸುಪುತ್ರರಾದ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕೂಡ ಬಹಳ ಸುದೀರ್ಘವಾದಂತಹ ಒಂದು ರಾಜಕೀಯ ಒಂದು ಜೀವನದಲ್ಲಿ 4 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರದು ಬಹಳ ಮಹತ್ತರವಾದಂತಹ ಕೊಡುಗೆ ಇದೆ. ಈಶ್ವರ್ ಖಂಡ್ರೆ ಅವರ ಸುಪುತ್ರರಾಗಿರುವಂತಹ ಸಾಗರ್ ಖಂಡ್ರೆ ಅವರು BLLB ಪದವೀಧರರಾಗಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅದರ ಜೊತೆಗಿನ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹಳ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. ಒಬ್ಬ ಯುವಕರಿಗೆ, ಯಾಕೆಂದ್ರೆ ಈಗ ಯಂಗ್ ಇಂಡಿಯಾ, ಹೀಗಾಗಿ ಯುವಕರು ಸಂಸತ್ತನ್ನ ಪ್ರವೇಶಿಸಿ ಯುವಕ ಸಂಸದರ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ ಅಂತ ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅವರಿಗೇನು ಹೊಸದಲ್ಲ, ಆದರೂ ಕೂಡ ಸಾಂದರ್ಭಿಕವಾಗಿ ಒಂದೆರಡು ಔಚಿತ್ಯಪೂರ್ಣವಾದಂತಹ ಮಾತುಗಳನ್ನು ಆಡಬೇಕಾಗಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಈ ಸಂಸ್ಥೆ ಪ್ರಾರಂಭ ಆಗಿ ಸುಮಾರು 120 ವರ್ಷ ಆಗ್ತಾ ಇದೆ. ಸುಮಾರು 200 ರಾಷ್ಟ್ರಗಳಲ್ಲಿ ಈ ಸಂಸ್ಥೆ ಮಾನವೀಯ ಸೇವೆಗಳಲ್ಲಿ ತೊಡಗಿಸಿಕೊಂಡಿದೆ. ಬೀದರ್ನಲ್ಲಿ ರೋಟರಿ ಸಂಸ್ಥೆ ಪ್ರಾರಂಭವಾಗಿ ಇವತ್ತಿಗೆ 52 ವರ್ಷ ಆಯಿತು. ಬೀದರ್ನ ಎಲ್ಲಾ ತಾಲೂಕುಗಳಲ್ಲಿ ರೋಟರಿ ಕ್ಲಬ್ಗಳು ಕೆಲಸ ಮಾಡ್ತಾ ಇವೆ. ಭಾಲ್ಕಿಯಲ್ಲಿ ಕೂಡ 2 ಕ್ಲಬ್ಗಳಿವೆ. ಬೀದರ್ನಲ್ಲಿ 5 ಕ್ಲಬ್ಗಳಿವೆ. ಬಸವ ಕಲ್ಯಾಣ 1, ಹುಮ್ನಾಬಾದ್ 1, ಹೀಗೆ ಒಟ್ಟು 9 ಕ್ಲಬ್ಗಳು ನಮ್ಮ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ. ಬೀದರ್ನಲ್ಲಿ 5 ಕ್ಲಬ್ಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸದಸ್ಯರು ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಕಳೆದ 50 ವರ್ಷಗಳಿಂದ ಅನೇಕ ಸಾಮಾಜಿಕ ಕೆಲಸಗಳನ್ನು ಈ ಸಂಸ್ಥೆ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಥೆಯ ಕೊಡುಗೆ ಏನು ಅಂತ ಹೇಳಿದ್ರೆ ಪೋಲಿಯೋ ಎರಾಡಿಕೇಶನ್ ಈ ಸಂಸ್ಥೆಯ ಒಂದು ಬಹಳ ದೊಡ್ಡ, ವಿಶ್ವಕ್ಕೆನೆ ಪೋಲಿಯೋ ಮುಕ್ತ ವಿಶ್ವವನ್ನಾಗಿ ಮಾಡಿರುವಂತಹ ಶ್ರೇಯಸ್ಸು ಯಾವುದಾದ್ರೂ ಸಂಸ್ಥೆಗೆ ಹೋಗ್ತದೆ ಅಂದ್ರೆ ಅದು ರೋಟರಿ ಸಂಸ್ಥೆಗೆ ಹೋಗ್ತದೆ. ಕೇವಲ 4 ತಿಂಗಳ ಅಫಿಷಿಯಲಿ ಈ ಒಂದು ಕ್ಲಬ್ ಫಾರ್ಮ್ ಆಗಿ ಬೀದರ್ನ ಎಲ್ಲ ಯುವಕರು, ಆಲ್ ಬಿಸ್ನೆಸ್ ಪರ್ಸನ್ಸ್ ಅಂಡ್ ಪ್ರೊಫೆಷನಲ್ಸ್ ರೋಟರಿಯಲ್ಲಿ ಸದಸ್ಯತ್ವ ನಾಟ್ ಬೈ ಅಪ್ಲಿಕೇಶನ್, ಇಟ್ ಈಸ್ ಬೈ ಇನ್ವಿಟೇಷನ್. ನಾವು ಸಮಾಜದಲ್ಲಿ ಯಾರು ಟ್ರಸ್ಟ್ ವರ್ದಿ ಇದ್ದಾರೆ, ಯಾರು ಒಳ್ಳೆಯ ಗುಡ್ ವಿಲ್ ಅನ್ನು ಹೊಂದಿದ್ದಾರೆ, ಯಾರು ತಮ್ಮ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಮೂಲಕ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರಲ್ಲಿ ಸಮಾಜ ಸೇವೆಯ ಒಂದು ಝೀಲ್ ಇರ್ತದೆ, ಅಂತವರನ್ನ ಗುರುತಿಸಿ ನಾವು ರೋಟರಿಗೆ ಸಂಸ್ಥೆಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತೇವೆ, ಅವರನ್ನು ಆಹ್ವಾನಿಸ್ತೇವೆ.
ಆ ನಿಟ್ಟಿನಲ್ಲಿ ಈ ಸಂಸ್ಥೆ ನಮ್ಮ ಮಾನ್ಯ ಅಧ್ಯಕ್ಷರಾಗಿರುವಂತಹ ಪುನೀತ್ ಸಿಂಗ್ ಅವರು, ಚಾರ್ಟರ್ ಪ್ರೆಸಿಡೆಂಟ್ ಅವರು, ಸಂಸ್ಥಾಪಕ ಅಧ್ಯಕ್ಷರು, ಹಾಗೂ ಪೂಜಾ ಜಾರ್ಜ್ ಸ್ಯಾಮ್ಯುಯಲ್ ಅವರು, ಇವರು ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕ್ಲಬ್ ಅವರ ಒಂದು ನೇತೃತ್ವದಲ್ಲಿ, ಉಪಾಧ್ಯಕ್ಷರಾಗಿರುವಂತಹ ಆದೀಶ್ ವಾಲಿ, ಸಹ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್, ಆಮೇಲೆ ಇದರ ಟ್ರೆಷರರ್ ಆಗಿರುವಂತಹ ಅಮಯ್ ಸಿಂಧೋಲ್, ಹಾಗೂ ಒಟ್ಟು 69 ಸದಸ್ಯರನ್ನು ಹೊಂದಿರುವಂತಹ ಈ ಕ್ಲಬ್ ಒಂದು ವೈಬ್ರೆಂಟ್, ಮೋಸ್ಟ್ ಡೈನಮಿಕ್ ರೋಟರಿ ಕ್ಲಬ್ ಬೀದರ್ನಲ್ಲಿ ಇದೆ ಅಂತ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ಕೇವಲ 4 ತಿಂಗಳಲ್ಲಿ ಈ ಕ್ಲಬ್ ರೋಟರಿ ಫೌಂಡೇಶನ್ಗೆ ಸುಮಾರು 14 ಲಕ್ಷ ರೂಪಾಯಿಯನ್ನ ದೇಣಿಗೆಯನ್ನು ಕೊಟ್ಟು ವಿಶ್ವದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಒಂದು ಸಂಸ್ಥೆ, ಇವರೆಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ಡೊನೇಟ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಸಂಸ್ಥೆ ಒಂದು ಕಿರುಪರಿಚಯ ನಿಮ್ಗೆ ಸಂಸದರಿಗೆ ಕಿರುಪರಿಚಯ ಮಾಡ್ತಾ, ಇವತ್ತಿನ ಈ ಒಂದು ಸಭೆ ನನಗನ್ಸಿದ ಕೇವಲ ಒಂದು ಸನ್ಮಾನಕ್ಕೆ ಸೀಮಿತವಾದಂತಹ ಸಭೆ ಅಲ್ಲ. ಸಂಸದರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈ ಜಿಲ್ಲೆಯ ಅಭಿವೃದ್ಧಿಯ ಕುರಿತು ಅವರು ಕಂಡಂತಹ ಕನಸುಗಳು, ಅವರು ಹಾಕಿಕೊಂಡಂತಹ ಯೋಜನೆಗಳು, ಅದರ ಜೊತೆಗೇನೆ ತಾವೆಲ್ಲರದು ಏನೇನೋ ಐಡಿಯಾಸ್ ಇರ್ತವೆ, ಬಹಳ ಒಳ್ಳೆಯ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ತಮ್ಮಲ್ಲಿ ಅನೇಕರಲ್ಲಿ ಒಳ್ಳೆಯ ವಿಚಾರಗಳಿರ್ತವೆ. ಆ ವಿಚಾರಗಳನ್ನು ತಮ್ಮಿಂದ ಕೂಡ ಕೇಳಲಿಕ್ಕೆ ಅವರು ಆಗಮಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರು ಸಂಸತ್ತಿನಲ್ಲಿ ಮಾತನಾಡಿ ಬಹಳ ಒಳ್ಳೆಯ ರೀತಿಯಿಂದ ಮಾತನಾಡಿ ಅನೇಕರ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ದಾರೆ. ಇವತ್ತು ಬೀದರ್ ಜಿಲ್ಲೆ ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಇನ್ನೂ ಪ್ರಗತಿಯನ್ನು ಹೊಂದಬೇಕಾಗಿದೆ. ಹೀಗಾಗಿ ಸಂಸದರಾಗಿ ಅವರು ಬಹಳ ಎನರ್ಜಿ ಇದೆ, ಅವರ ಹತ್ರ ವಯಸ್ಸಿದೆ. ಈ ವಯಸ್ಸಿನ ಒಂದು ಸದುಪಯೋಗ ಪಡಿಸಿಕೊಂಡು ಅವ್ರು ಹೇಳಿದ್ದಾರೆ ಎಲೆಕ್ಷನ್ ನಲ್ಲಿ ನಾನು 24/7 ಕೆಲಸ ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಅವ್ರು ಮಾಡಿದ್ದಾರೆ. 24/7 ಕೆಲಸ ಮಾಡುವಂತ ಹುರುಪು ಅವರಲ್ಲಿದೆ. ಹೀಗಾಗಿ ಅವರಿಂದ ಬೀದರ್ ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದೆ, ಬೀದರ್ ಜನತೆ ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದೆ. ಅವರಿಗೆ ರೋಟರಿ ಸಂಸ್ಥೆಯ ಸಂಪೂರ್ಣ ಸಹಕಾರ ಯಾವತ್ತಿಗೂ ಇರುತ್ತದೆ. ಯಾವುದೇ ಕೆಲಸದಲ್ಲಿ ಅವರು ರೋಟರಿ ಸಂಸ್ಥೆಗಳನ್ನ ಆಹ್ವಾನಿಸಿ ಅದರಲ್ಲಿ ಸಹಭಾಗಿತ್ವಕ್ಕೆ ಅವರು ಯಾವತ್ತೂ ರಾತ್ರಿ 12 ಗಂಟೆಗೆ ಕೂಡ ರೋಟರಿ ಸಂಸ್ಥೆಯ ರೋಟರಿ ಸದಸ್ಯರು ತಮ್ಮ ಬೆನ್ನಿಗೆ ನಿಂತಿರ್ತಾರೆ ಅನ್ನುವಂತ ಮಾತನ್ನು ಕೂಡ ನಾನು ಇಲ್ಲಿ ಹೇಳಿಕ್ ಬಯಸ್ತೇನೆ. You invited me, felicitated me. ತಾವೆಲ್ಲರೂ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಸನ್ಮಾನ ಮಾಡಿದ್ದೀರಿ, ನನಗೆ ಆಹ್ವಾನ ಮಾಡಿದ್ದೀರಿ. ತುಂಬಾ ಸಂತೋಷ ಆಗಿದೆ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. To this as well, so thank you. So to be honest, when I first I've heard about ರೋಟರಿ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ರೋಟರಿ ಇದೆ, ಕೆಲಸ ಮಾಡ್ತಿರಂತೆ ನಂಗೆ ಗೊತ್ತಿದೆ. ಆದ್ರೆ ಎಕ್ಸಾಕ್ಟ್ಲಿ ರೋಟರಿ ಕ್ಲಬ್ ಅಲ್ಲಿ ಏನಾಗುತ್ತೆ ಅಂತ ಅನ್ನೋದು ನಂಗೂ ಗೊತ್ತಿರ್ಲಿಲ್ಲ. ಸೊ ನಿನ್ನೆ ನಂಗೆ ಗೊತ್ತಿತ್ತು ಇವತ್ತು ಕಾರ್ಯಕ್ರಮ ಇದೆ ಬರಬೇಕು ಅಂತ ಅಂದಾಗ, ಆವಾಗ ನಾನು ರಿಸರ್ಚ್ ಮಾಡಿದಾಗ ಆವಾಗ ನಂಗೆ ಗೊತ್ತಾಯ್ತು ಕಿ ಸೋಷಿಯಲ್ ಸರ್ವಿಸ್ ಇದೆ, ಮತ್ತೆ ಪೋಲಿಯೋ ಎರಾಡಿಕೇಶನ್ ಅಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದ ಒಂದು ಕ್ಲಬ್ ಅಂತಂದ್ರೆ ರೋಟರಿ ಕ್ಲಬ್. ಅದಾದ್ಮೇಲೆ ನಂಗೂ ಅನಿಸ್ತು ಕಿ when everybody is doing social service, when so many different individuals from so many different backgrounds are coming together to do social service, it is a very good initiative. ಯಾಕಂತಂದ್ರೆ ನಮ್ಗೆಲ್ಲರೂ we've all been given a very big task in front of us. We're all very privileged. Firstly, I would like to say that we're all very privileged. Okay, like for example me, the reason I'm here is because I come from a certain family, and so is most of the youngsters here. Like the people I know are say Adish, ನಮ್ಮ ಅಲ್ಮಾಜಿ ಅವರಿದ್ದಾರೆ, ನಮ್ಮ ಗುಗ್ಗ್ಯಾನ್ ಅವರಿದ್ದಾರೆ, ನಮ್ಮ ಖಂಡ್ರೆ ಅವರಿದ್ದಾರೆ, ಸ್ಫೂರ್ತಿ is there. So all of us, because we were given this privilege of being born into a certain family, we had the opportunities that a lot of people in Bidar, a lot of people in the state, a lot of people in our country don't have. ಅವ್ರಿಗೆ ಓದ್ಬೇಕು, ಶಿಕ್ಷಣ ತಗೋಬೇಕು ಅಂತಂದ್ರು ಅವರಿಗೆ ಫೀಸ್ ಕಟ್ಲಕ್ ದುಡ್ಡಿರಲ್ಲ. ನಮ್ಗೆ ಯಾವತ್ತು ಫೀಸ್ ಕಟ್ಲಕ್ ಇರ್ಬೋದು, ವೇರ್ ಇಸ್ ಆರ್ ನೆಕ್ಸ್ಟ್ ಮೀಲ್ ಕಮಿಂಗ್ ಫ್ರಮ್, ಟ್ರಾನ್ಸ್ಪೋರ್ಟಿಗೆ ಇರ್ಬೋದು, ಯಾವತ್ತೂ ಸಮಸ್ಯೆ ಆಗ್ಲಿಲ್ಲ. Some of the seniors may have faced it over here, because some of the seniors over here might have gone through the struggle, but I'm talking about the younger generation.
who luckily enough we didn't have these problems. ಇವಾಗ ನೀವು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಶಿಕ್ಷಣ. ನಾವು ಏನೇ ಇದ್ದೀವಿ, ದ ಮೋಸ್ಟ್ ಇಂಪಾರ್ಟೆಂಟ್, ದ ಬಿಗ್ಗೆಸ್ಟ್ ಆಸೆಟ್ ವಿ ಹ್ಯಾವ್ ಇಸ್ ಆರ್ ಎಜುಕೇಶನ್. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬಸ್ ಸಮಸ್ಯೆ ಆಗುತ್ತೆ. ದೇ ಟ್ರೈ ಟು ಕಮ್ ದ ಸರ್ಟನ್ ಟೈಮಿಂಗ್ಸ್ ಇನ್ ವಿಲೇಜಸ್ ಅಂಡ್ ಓನ್ಲಿ ಇನ್ ದೋಸ್ ಟೈಮ್ಸ್ ವಿಲ್ ದೇ ಬಿ ಏಬಲ್ ಟು ಕಮ್ ಟು ಸ್ಕೂಲ್ ಆರ್ ಕಾಲೇಜ್. ದೇ ಹ್ಯಾವ್ ಟು ಗೋ ಬ್ಯಾಕ್, ದೇ ಹ್ಯಾವ್ ಟು ಇದರ್ ಸ್ಟೇ ಇನ್ ಹಾಸ್ಟೆಲ್ ಆರ್ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ದ ಸರ್ಟನ್ ಟೈಮ್. ಓದಬೇಕು ಅಂತಂದ್ರೂ ಅವರಿಗೆ ಆಗಲ್ಲ. 15,000 ಫೀಸ್ ಕಟ್ಲಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರ ತಂದೆ ತಾಯಿ ರೈತರು ಇರ್ತಾರೆ, ಬಡವರು ಇರ್ತಾರೆ, ಅವ್ರಿಗೆ ಓದ್ಲಕ್ ಆಗೋದಿಲ್ಲ. ಅಂತ ಸಾಕಷ್ಟು ಸಮಸ್ಯೆಗಳಿದಾವೆ. ಹೆಲ್ತ್ ಪ್ರಾಬ್ಲಮ್ಸ್, ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಈಗ ಮೊನ್ನೆ ನಾನು ಒಂದು ಕಿಡ್ನಿ ಪೇಷಂಟ್ಗೆ ಹೋಗಿ ಹೆಲ್ಪ್ ಮಾಡಿದೆ. ಇಮಿಡಿಯೇಟ್ಲಿ 2-3 days ಅಲ್ಲಿ 10-15 more kidney patients approached me saying that we also have this problem, we are also facing this. So under the government there's something called CM Relief Fund and PM Relief Fund. So we're trying to get them help from those initiatives. So hospital, be it medical problems, be it students having educational problems, and when you go in villages door to door ಹೋಗಿದಾಗ you see ಇನ್ನೂ ಶೆಡ್ ಮನೆಯಲ್ಲಿ ಇರ್ತಾರೆ. ಮಳೆ ಬಂತು ಅಂತಂದ್ರೆ ಮಳೆಯಿಂದ ಅವರಿಗೆ ತೊಂದರೆ ಆಗುತ್ತೆ, ಲೀಕ್ ಆಗುತ್ತೆ, ಮನೆಯಲ್ಲಿ ನೀರು ಬರುತ್ತೆ. ಇಂಥ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಗಳಿದಾವೆ. ಅದಕ್ಕೆ ನಾವು 68-69 ಜನ ಮೆಂಬರ್ಸ್ ಇದ್ದೀರಿ. ನಮ್ಗೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಇದೆ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ, ಸಮಾಜ ಸೇವೆ ಮಾಡ್ಲಿಕ್ಕೆ. ಬಿಕಾಸ್ ಲೈಕ್ ಐ ಸೆಡ್, ಬಿಕಾಸ್ ಗಾಡ್ ಬ್ಲೆಸಿಂಗ್, ದೇವರ ಆಶೀರ್ವಾದದಿಂದ ನಮ್ಗೆ ಯಾವತ್ತೂ ಕಂಬಿದ್ದಿಲ್ಲ, ಯಾವತ್ತೂ ಏನೂ ಕಂಬಿದ್ದಿಲ್ಲ. ಅದಕ್ಕೆ ಈ ಅವಕಾಶ ನಾವು ಕರೆಕ್ಟ್ ಆಗಿ ಉಪಯೋಗ ಮಾಡಿಕೊಂಡು ನಾವು ಜನರಿಗೆ ನಾವು ವಾಪಸ್ ನಾವು ಯಾವ ರೀತಿ ನಾವು ಸೇವೆ ಮಾಡ್ಬೋದು ಅಂತಂಬುದು ನಾವು ವಿಚಾರ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದಿದ್ದೀರಿ, ಒಂದು ಸಮಾಜ ಸೇವೆ ಮಾಡಬೇಕು. ಯಾಕಂದ್ರೆ ಒಗ್ಗಟ್ಟಿನಲ್ಲೇ ಬಲವಿದೆ. ಇಫ್ ವಿ ಆರ್ ಯುನೈಟೆಡ್ ವಿ ಕ್ಯಾನ್ ಡೂ ಸೋ ಮಚ್ ಮೋರ್. ಇಲ್ಲಿ ಎಲ್ಲಾ ಫೀಲ್ಡ್ಸ್ ಇಂದಾನೇ ಇದ್ದಾರೆ. ಮೆಡಿಕಲ್ ಫೀಲ್ಡ್ ಇಂದ ಎಜುಕೇಶನ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಎಲ್ಲಾ ಫೀಲ್ಡ್ ಇಂದ ಮೆಂಬರ್ಸ್ ಇದ್ದಾರೆ. ಸೊ ವಿ ಆಲ್ ಹ್ಯಾವ್ ಅ ವೆರಿ bright opportunity to serve the public. So there are a lot of things we can do. First thing that I was thinking was how to effectively use CSR funds. A lot of CSR funds are available, but corporate social responsibility anta, it is mandatory for companies to give a certain amount of their profits to social service. So right now a lot of businessmen are also here, and I'm sure the connections and networks you have is throughout the state, throughout the country. So how do we effectively use these CSR funds to help the district? Most important thing according to me is helping students and helping people for a medical emergency. So ಆ ರೀತಿ ಒಂದು ಫಂಡ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಈಗ is in a very poor condition and they need immediate treatment, from that fund helping those medical patients can be done. For ಸ್ಟೂಡೆಂಟ್ಸ್ ಆಫ್ ಕೋರ್ಸ್ ಹೂ ಆರ್ ಮೆರಿಟೋರಿಯಸ್, ಯಾರಿಗೆ ಓದ್ಲಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಆದ್ರೆ ಅವ್ರಿಗೆ ಓದ್ಲಕ್ಕೆ ಆಗ್ತಾ ಇಲ್ಲ, ತಂದೆ ಕುಡ್ದು ಮನೆಗೆ ಬರ್ತಾರೆ, ಅವರಿಗೆ ಫೀಸ್ ಕಟ್ಲಕ್ ದುಡ್ಡಿಲ್ಲ, ಬಸ್ಸಿಂದ ಹೋಗ್ಲಕ್ ಆಗ್ತಾ ಇಲ್ಲ, ಏನೇ ಒಂದು ಇಶ್ಯೂ ಇದೆ, ಅಂಥವ್ರಿಗೆ ನಾವು ಹೆಲ್ಪ್ ಮಾಡಿ, ಅಂಥವ್ರಿಗೆ ನಾವು ಪುಷಪ್ ಮಾಡಿದ್ರೆ ಮತ್ತೆ ಆ ಸ್ಟೂಡೆಂಟು ಇಫ್ ಹಿ ಬಿಕಮ್ಸ್ ವೆಲ್ ಎಜುಕೇಟೆಡ್ ಅಟ್ ಲೀಸ್ಟ್ ವಿಲ್ ಹೆಲ್ಪ್ 10 more people. So all these different initiatives I'm sure we can all plan, and now that we are all here, I think we should do something about this. But ಇನ್ನೊಂದೇನು ಅಂತಂದ್ರೆ ನಾನು ಕೇಳಿದೆ, so I don't know how far this is true, I just heard about it. I asked around about different Rotary clubs in different districts. They told me that a few districts where Rotary clubs are there, in the first year of the forming of the club, everybody is very enthusiastic and everybody attends every meeting and the meeting is full. But after the first year, slowly the enthusiasm dies down, and slowly then there's only 4, 5, 6 members coming to the meetings. What I heard, I don't know how much of it is true. So I hope that this doesn't happen in Bidar. Idu agbardu, now ellaru even after 1 year ಆದ್ಮೇಲೂ ಕೂಡ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಸಮಾಜ ಸೇವೆ ಯಾವ ರೀತಿ ಮಾಡಬಹುದು, ಮತ್ತೆ ಒಗ್ಗಟ್ಟಿನಲ್ಲೇ ಬಲವಿದೆ. ಹೌ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಫ್ to grow. It's a very good opportunity to network with different people from different fields and to grow ourselves also. So let us all use this opportunity effectively. So I don't want to again speak a lot more. Very well thought out presentation you've all given me. So thank you for that. So in the coming future, I hope that we'll do some good work together, and along with that, of course, state government, central government, state government, we have our district in charge, Minister Ishwar Khande sir,
and now in the center, with the support of all of you, all the people of Bidar Lok Sabha constituency, you've elected me as an MP. ಅದಕ್ಕೆ ರಾಜ್ಯದಿಂದ ಕೇಂದ್ರದಿಂದ ಸರ್ಕಾರ ವತಿಯಿಂದ ನೀವು ಯಾವ ರೀತಿ ನಾವು ಆ ಬಜೆಟ್ ಏನಿದೆ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬಹುದು, ಯಾವ ರೀತಿ ನಾವು ಹೋಗಿ ಮನವಿ ಕೊಡ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಿಮ್ಮ ಐಡಿಯಾಸ್ ನೀವು ಹೇಳ್ಬೇಕು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಪಾರ್ಟೆಂಟ್ ಇದೆ ಬೀದರಲ್ಲಿ. ಬಹಳ ಜನ ಬೀದರಿಂದ ಬ್ಯಾಂಗ್ಳೂರ್, ಪುಣೆ ಅಥವಾ ಹೈದರಾಬಾದ್ ಈ 3 ಸಿಟೀಸ್ಗೆ ಹೋಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೀದರಲ್ಲೇ ಯಾವ ರೀತಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೋದು, ಯುವಕರಿಗೆ ನಾವು ಯಾವ ರೀತಿ ನಾವು ಇಲ್ಲೇ ಉದ್ಯೋಗ ಕೊಡಿಸಬಹುದು ಅಂತ ತಾವೆಲ್ಲ ಪ್ಲಾನ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ಲಿ ನಾವು ಹೋಗಿ ನಾವು ಸರ್ಕಾರ, ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಪ್ರೋಚ್ ಮಾಡಿದ್ರೆ 100ಕ್ಕೆ 100 ಅವ್ರು ನಮ್ಗೆ ಬೆಂಬಲ ಕೊಡ್ತಾರೆ ಅಂತ ಅಂಬೋದು ನನಗೆ ನಂಬಿಕೆ ಇದೆ. ಜನರೇಟ್ ಎಂಪ್ಲಾಯ್ಮೆಂಟ್, ವಿ ಹ್ಯಾವ್ ಸಮ್ ಗುಡ್ ಬಿಸ್ನೆಸ್ ಐಡಿಯಾಸ್, ಗುಡ್ plans in place to ensure there is employment. So now we'll go to one of the brightest minds, the brightest minds in the district are here. So I'm sure all of us can think of something on how we can improve on these lines of employment generation as well. ಅದಕ್ಕೆ ಇದೆಲ್ಲ ನಾವು ಸಮಾಜ ಸೇವೆ ಒಗ್ಗಟ್ಟಾಗಿ ಮಾಡೋಣ. ಸರ್ಕಾರದ ವತಿಯಿಂದ ನಿಮ್ಗೆ ಏನೇ ಹೆಲ್ಪ್ ಬರ್ಬೋದು, ತಾವು ಯಾವಾಗಲೂ ನನಗೆ ಬಂದು ಅಪ್ರೋಚ್ ಮಾಡ್ಬೋದು, ಹೇಳ್ಬೋದು ಈ ರೀತಿ ಆಗ್ತಾ ಇದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೇ ಇರ್ಬೋದು, ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಬೇಕು. ಆಲ್ರೆಡಿ ಬಹಳ ಜನ ನಾವೆಲ್ಲರೂ ವೇರ್ ನೋನ್ ಟು ಈಚ್ ಅದರ್ ಅಲ್ಲಿ. ಅದಕ್ಕೆ ತಾವು ಯಾವಾಗಲೂ ಏನಾದರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ವತಿಯಿಂದ ಏನಾದರೂ ಸಪೋರ್ಟ್ ಇತ್ತು ಅಂತಂದ್ರೆ ನೀವು ಯಾವಾಗಲೂ ಬಂದು ಅಪ್ರೋಚ್ ಆಗ್ಬೋದು, ಭೇಟಿ ಆಗ್ಬೋದು. 100ಕ್ಕೆ 100 ಸರ್ಕಾರದ ವತಿಯಿಂದ ಏನೇನು ತರ್ಬೋದು ಅದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತೆಲ್ಲ ಟ್ರೈ ಮಾಡ್ತೀನಿ. ಈಗಾಗಲೇ ನಮ್ಮ ಬಸವರಾಜ್ ಧನುರೇಶ್ ಸರ್ ಅವರು ಹೇಳಿದ್ದಾರೆ ಈ CS ಆಯಿತು, ಒಂದು CS ಅಲೋಕೇಶನ್ಗೋಸ್ಕರ ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ನಾನು ಎಷ್ಟು ಬೇಗ ನಾನು ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಕೊನೆಗೆ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಸನ್ಮಾನ ಮಾಡಿ ನನಗೆ ಆನರರಿ ಮೆಂಬರ್ ನನಗೆ ಮಾಡಿದ್ದೀರಿ. ಅದಕ್ಕೆ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. Accepted that I come from a privileged family, so that shows how grounded you are, sir. I really take the pleasure to have you in our club. On the behalf of the club, I really thank you for taking time. Your well thought plans about how we can use CSR funds and how Rotary can work with CSR funds is a very good project that we can plan. Office bearers, directors, please make a note of it. We shall be discussing in the club ahead and we will be approaching you. And now that because you are our honorary member, I think we have all the right to nag you and try and get projects for us. So thank you so much for accepting our invite to be, rather than invite, a request to be in our club so graciously. I thank sir for being here today. मैं पुनीत सिंह, प्रेसिडेंट सिल्वर स्टार क्लब बिदर। आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारी, और हमारे क्लब के बारे में उनको सारा डिटेल बताया जो हम सोशल सर्विस करते हैं। तो आज हम उनको ऑनरी मेंबर बनाए हैं और उन्होंने एक्सेप्ट किया है, तो ये बहुत खुशी की बात है। और मैं सागर खंडे जी को बहुत बहुत मुबारकबाद देता हूँ, जो यंगेस्ट MP हमारे कर्नाटका से बिदर डिस्ट्रिक्ट से जो बने हैं, और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेके। उन्होंने भी आश्वासन दिया है कि उन्होंने हेल्प करेंगे, कुछ अच्छे फंड्स लेके आके कोई सोशल सर्विस करेंगे। तो मैं उनको बहुत बहुत मुबारकबाद देता हूँ इस चीज़ के लिए, और हमारे रोटरी क्लब ऑफ बिदर सिल्वर स्टार के सारे सदस्यों की तरफ से उनको बहुत बहुत शुभकामनाएं। थैंक यू। ಪೂಜಾ ಜಾರ್ಜ್ ಸ್ಯಾಮ್ವೆಲ್, ಸೆಕ್ರೆಟರಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ. ಇವತ್ತು ನಾವು ನಮ್ಮ ವೀಕ್ಲಿ ಮೀಟಿಂಗ್ಗೆ ನಮ್ಮ ಯಂಗ್ MP ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ. ಅವ್ರು ಬಂದರು, ಫಸ್ಟ್ ಆಫ್ ಆಲ್ ಅವ್ರು ನಮ್ಮದು ಇನ್ವೈಟ್ ಆಕ್ಸೆಪ್ಟ್ ಮಾಡಿದ್ರು, ಬಂದರು. ಇಟ್ ಈಸ್ ಒನ್ ಆಫ್ ಅ ಕೈಂಡ್ ದಟ್ ಹಸ್ ಹ್ಯಾಪನ್ಡ್. ಯಾವುದೇ ರೋಟರಿ ಕ್ಲಬ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ಬರು MP ಬರಬೇಕು ಅಂತಂದರೆ ನಮ್ಮ ಕ್ಲಬ್ಬಿಗೆ ಬಂದ್ದಾರೆ, ಅದು ನಮ್ಮ ಹೆಮ್ಮೆಯ ಮಾತು. ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್. ಅವರು ಬಂದು ನಮಗೆಲ್ಲ ಉದ್ದೇಶಿಸಿದ್ದು, ನಮಗೆ ಆಶ್ವಾಸನೆ ಕೊಟ್ಟಿದ್ದು ಏನಂತಂದರೆ ವಿಲ್ ವರ್ಕ್ ಟುಗೆದರ್. ಒಳ್ಳೊಳ್ಳೆ ಪ್ಲ್ಯಾನ್ಸ್ ಬಗ್ಗೆ ಹೇಳಿದರು. ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ, CSR ಬಗ್ಗೆ ಹೇಳಿದರು. ಹೇಗೆ ನಾವು ರೋಟ್ರಿ CSRನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಸಾಗರ್ ಸರ್ ಅವ್ರ ಜೊತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಅದಿಲ್ಲದೇ ಇವತ್ತು ಅವರು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಿಕಾಸ್ ರೋಟ್ರಿ ಈಸ್ ಆಲ್ ಅಬೌಟ್ ಇನ್ವಿಟೇಷನ್. ಸೊ ವಿ ಇನ್ವೈಟೆಡ್ ಸಾಗರ್ ಸರ್ if he wanted to be a part of our club.
ಆ್ಯಂಡ್ ಅವ್ರು ತುಂಬಾ ಒಂದು ಸೆಕೆಂಡಲ್ಲೇ ಒಪ್ಕೊಂಡು ಹಿ ಬಿಕೇಮ್ ಅನ್ ಆನರರಿ ಮೆಂಬರ್ ಆಫ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. That's a huge feather in our hat. So I congratulate him for that. Actually, I congratulate ourselves for that because we kind of achieved that feat. ಆ್ಯಂಡ್ ಅವ್ರ ಜೊತೆ ನಾವು ಯಾವಾಗ ಸದಾ ಇದ್ದೀವಿ, ಅವ್ರ ಜೊತೆ ಇನ್ನೂ ಕೆಲಸ ಮಾಡ್ತೀವಿ. ಅವರು ಮತ್ತು ಇನ್ನೊಂದು ಮುಖ್ಯವಾಗಿ ಮಾತು ಏನಂತಂದರು ಅಂದರೆ CSIಗೋಸ್ಕರ ನಾವೇನು ರೋಟ್ರಿ ಕ್ಲಬ್ಬಿಂದ ರೋಟ್ರಿ ಲೇಔಟಲ್ಲಿ ಏನು CSI ಕೇಳ್ತಾ ಇದ್ದೀವಿ, ಅದ್ರಗೋಸ್ಕರ ರೆಸ್ಪಾನ್ಸಿಬಲ್ ಆಫೀಸರ್ಸ್ಗೆಲ್ಲ ಮಾತಾಡಿಬಿಟ್ಟು ಯಾರ್ಯಾರು ಇದ್ದಾರೆ ಅಥಾರಿಟೀಸ್ ಅವ್ರಿಗೆ ಮಾತಾಡಿ ನಾನು CSI ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥ್ಯಾಂಕ್ ಸಾಗರ್ ಸರ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್. ಆ್ಯಂಡ್ ಅಷ್ಟೇ, ನಮಸ್ಕಾರ. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು, ನಮ್ಮ ರಾಜ್ಯದ ಅತಿ ಕಿರಿಯ ಸಂಸದರು ಸಾಗರ್ ಖಂಡ್ರೆ ಅವರು ನಾವು ಏನಂತರ ನಿಮಂತ್ರಿಸಿದ್ದೇವೆ. ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮಿಂದ ರೋಟರಿ ಕ್ಲಬ್, ರೋಟರಿ ಇಂಟರ್ನ್ಯಾಷನಲ್ ಮತ್ತು ರೋಟರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು. ಒಂದಿನ ಮುಂಚೆ ನಮ್ಮ ಬಗ್ಗೆ ಆ್ಯಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದು ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಮಗೆ ಆ್ಯಕ್ಚುಲಿ ಇನ್ನು ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟರಿ ಬಗ್ಗೆ. ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಆ್ಯಂಡ್ ಎಲ್ಲ ಎಂತಾರೆ ಇನ್ಫಾರ್ಮೇಷನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ. ಮತ್ತು ಅಂತಾರೆ ನಾವು ಆ್ಯಕ್ಚುಲಿ ಅಂತಾರೆ ಎಷ್ಟು ಅಂತಾರೆ ಉತ್ಸಾಹಿ ಇದು ಅಂದರೆ, ಯಾಕಂದರೆ ನಮ್ಮಷ್ಟೇ ವಯಸ್ಸಿನ ಅವರ MP ಆಗಿದ್ದಾರೆ. ಸೇಮ್ ಏನಂತಾರೆ ಮೆಂಟಾಲಿಟಿ ಇದೆ, ಸೇಮ್ ಥಿಂಕಿಂಗ್ ಇರುತ್ತೆ, ಸೇಮ್ ಮೈಂಡ್ಸೆಟ್ ಇರುತ್ತೆ. ಅದೇ ಮ್ಯಾಚಲ್ಲಿ ನಾವು ಹೋಗುತ್ತೆ. ಸೊ ಅವರು ನಮ್ಮ ಜೊತೆ ಈಗ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿಂದ ಏನಂತಾರೆ 70th ಮತ್ತು ಫಸ್ಟ್ ಆನರೇಬಲ್ ಮೆಂಬರ್, ಫಸ್ಟ್ ಗೌರವಿತ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ಇದು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಯಾವಾಗ ತನಕ ಇರುತ್ತೆ ಅವಾಗ ತನಕ ನಮ್ಮ ಜೊತೆ ನಮ್ಮ ಸಾಗರ್ ಖಂಡ್ರೆ ಅವರು ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ ಕ್ಷೇತ್ರ ಏನಿದೆ ಆ ಜೊತೆ ಮತ್ತು ಕರ್ನಾಟಕ ರಾಜ್ಯ ಆಗಲಿ ದೇಶನೂ ಆಗಲಿ ಹಾಗೂ ಎಲ್ಲೆಲ್ಲಾಗುತ್ತೆ ಅವ್ರು ನಮ್ಮ ಜೊತೆ ಇದ್ದು ಎಲ್ಲ ಆದಷ್ಟು ಪ್ರಾಜೆಕ್ಟ್ಸು ಮತ್ತು ಎಲ್ಲ ಕಾರ್ಯಗಳನ್ನು ಮಾಡುವಂತ ಹೇಳಿದ್ದಾರೆ. ಧನ್ಯವಾದಗಳು.